ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ. ತುಂಬ ಅಂದರೆ ತುಂಬ ಜನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇವರು ಅಂತಲ್ಲ, ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ, ಸರ್ ನಮ್ಗೆ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಯಾವಾಗ ಹಣ ಬರುತ್ತೆ, ಏನು ಕತೆ ಅನ್ನುವಂಥ ತುಂಬ ಜನಕ್ಕೆ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಇವತ್ತು ಒಂದು ವಿಡಿಯೋನ ಶುರು ಮಾಡೋಣ. ಇಲ್ಲಿ ಹಾಗಾದರೆ ಯಾವಾಗ ಹಣ ಬರುತ್ತೆ, ಯಾರಿಗೆ ಹಣ ಬರುತ್ತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ಇಲ್ಲಿ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ರು ಅವರೆಲ್ಲರಿಗೂ ಕೂಡ ನಾನು ಹೇಳ್ತೀನಿ ಕೇಳಿ. ಯಾರಿಗೆ ಹಣ ಜಮೆ ಆಗ್ತಾ ಇದೆ, ಯಾರಿಗೆ ಹಣ ಬರ್ತಾ ಇದೆ, ನೀವು ಹಣವನ್ನು ಪಡ್ಕೊಳ್ತಾ ಇಲ್ಲ, ಅರ್ಥ ಆಯ್ತಾ? ತುಂಬ ಅಂದರೆ ತುಂಬ ಜನ ಪಡ್ಕೊಳ್ತಾ ಇಲ್ಲ. ಏನು ಹೇಳ್ತಾ ಇದ್ದೀರಾ ಸರ್, ಹೌದಾ ಸರ್ ಅಂತ ತುಂಬ ಜನ ಕೇಳ್ತಾರೆ. ಹೌದು, ಕೇಳಿಸ್ಕೊಳ್ಳಿ. ಇಲ್ಲಿ ಫಸ್ಟ್ ಆಫ್ ಆಲ್, ನೀವು ಹೇಗೆ ಹಣವನ್ನು ಪಡ್ಕೊಳ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಹೌದು, ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ. ಅಂದರೆ ಯಾಕೆ ಹಣವನ್ನು ಪಡ್ಕೊಳ್ತಿಲ್ಲ ಅಂತಂದರೆ ಅವರಿಗೆ ಗೊತ್ತಿಲ್ಲ ಹಣ ಇಲ್ಲಿ ನಮ್ಗೆ ಹಣ ಬರ್ತಾ ಇದೆಯಾ, ಬರ್ತಾ ಇಲ್ವಾ, ಅದ್ರ ವಿಚಾರವೇ ಗೊತ್ತಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಪಡ್ಕೊಳ್ತಾ ಇಲ್ಲ. ಹಾಗೆ ಎಲ್ಲರೂ ಕೂಡ ಪಡ್ಕೊಳ್ಳಿ ಹಣವನ್ನು. ಆ್ಯಂಡ್ ಒಂದಿಷ್ಟು ಜನ ಹೇಳ್ತಾರೆ, ಆಗಲ್ಲ, ನಾವು ಹಣವನ್ನು ಪಡ್ಕೊಳ್ಳಿಕ್ಕಾಗಲ್ಲ, ನಮ್ಗೆ ಹಣ ಬರಲ್ಲ ಅಂತ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ನೀವು ಮಾಡುವಂಥ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಅದನ್ನು ಸರಿ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಹಣವನ್ನು ಪಡ್ಕೊಳ್ಬೋದು. ಆ ರೀತಿಯ ಒಂದು ಪ್ರಾಬ್ಲಮ್ಗಳು ಏನಂತ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು, ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆ ರೀತಿ ಅಪ್ಡೇಟ್ಗಳನ್ನು ಮಿಸ್ ಮಾಡ್ತೀರಾ. ಇದು ದೊಡ್ಡ ತಪ್ಪು, ನಿಮ್ಮೆಲ್ಲರದ್ದು ಕೂಡ ನೀವು ಮಾಡ್ತಾ ಇರುವಂಥ ತಪ್ಪು. ನಾನು ಅದೇ ಹೇಳುವಂಥದ್ದು, ತುಂಬ ಜನ ಮಾಡ್ತಾ ಇರುವಂಥ ತಪ್ಪದು. ಹಾಗಾಗಿ ಆ ರೀತಿ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬಾರ್ದು ಅಂತ ನಾನು ಹೇಳುವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ತುಂಬ ಜನ ಆ ರೀತಿ ಅಪ್ಡೇಟ್ಗಳನ್ನು ನೀವು ಮಾಡಿರೋದಿಲ್ಲ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವು ಆ ರೀತಿ ಅಪ್ಡೇಟ್ಗಳನ್ನು ಮಾಡಿ. ತುಂಬ ಜನ ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ತಾ ಇರೋದಿಲ್ಲ. ಹಾಗಾಗಿ ಆ ರೀತಿ ಅಪ್ಡೇಟ್ಗಳನ್ನು ಮಾಡಿ ಸ್ನೇಹಿತರೆ. ಆ್ಯಂಡ್ ತುಂಬ ಜನ ಮಾಡ್ತಾ ಇರೋದಿಲ್ಲ ಅಂತ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು, ಒಂದಿಷ್ಟು ಜನರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೆ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಎಕ್ಸೆಟ್ರಾ ಓಕೆ ಸರಿ. ಬಟ್ ಅದಾದಮೇಲೂ ಕೂಡ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಮಾಡಲೇಬೇಕಾಗ್ತದೆ. ಇಲ್ಲಾಂತಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ನಾನು ಅದೇ ಹೇಳುವಂಥದ್ದು, ನೀವು ಆ ರೀತಿ ಮಾಡಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಆ ರೀತಿ ಅಪ್ಡೇಟ್ಗಳನ್ನು ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ತಾ ಇಲ್ಲ. ಹಾಗೆ ಆ ರೀತಿ ಅಪ್ಡೇಟ್ಗಳನ್ನು ಕೂಡ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಇಲ್ಲಿ ಒಂದಿಷ್ಟು ಜನ ಮಾಡ್ತಿರುವಂಥ ತಪ್ಪೇನಪ್ಪ ಅಂತಂದರೆ, ಇಲ್ಲಿ ಅವರ ಒಂದು ಏನು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆ ರೀತಿ ಅಪ್ಡೇಟ್, ಈ ರೀತಿ ಅಪ್ಡೇಟ್ ಓಕೆ ಸರಿ. ಆದರೆ ಅವ್ರದ್ದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ತಾ ಇಲ್ಲ. ಆ ಅಪ್ಡೇಟು ಕೂಡ ಮಾಡಬೇಕಾಗ್ತಿದೆ. ತುಂಬ ಜನ ಆ ರೀತಿ ಅಪ್ಡೇಟ್ಗಳನ್ನು ಕೂಡ ಮಾಡ್ತಾ ಇಲ್ಲ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ಒಂದಿಷ್ಟು ಜನರದ್ದು ಏನು ಪ್ರಾಬ್ಲಮ್ ಏನಂತಂದರೆ, ಸಿಂಪಲಾಗಿ ಏನಂತಂದರೆ, ನೀವು ಹಣ ಪಡ್ಕೊಳ್ಳಿಕ್ಕೆ ಏನೋ ಗಡಿಬಿಡಿ ಮಾಡ್ತೀರಾ. ಇವಾಗಲೇ ಬೇಕು ನಮಗೆ, ಈಗಲೇ ನಾವು ಪಡ್ಕೊಳ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಹೊತ್ತು ಆಗಬೇಕು. ಆ್ಯಂಡ್ ಸ್ವಲ್ಪ ದಿನ ಇರಬೇಕಾಗ್ತದೆ. ಬೇಗ ನಾವು ಹೋಗಿ ಆ ರೀತಿ ಮಾಡಲಿಕ್ಕಾಗಲ್ಲ. ಹಾಗೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಯೋಚನೆ ಮಾಡುವಂಥ ತುಂಬ ಮುಖ್ಯ. ಅದಾದಮೇಲೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಹಣವನ್ನು ಪಡೆದುಕೊಳ್ಬೋದು. ಹಾಗಾಗಿ ಗಡಿಬಿಡಿ ಮಾಡಬಾರ್ದು. ಒಂದು ವಿಚಾರ ಹೇಳ್ತೇನಲ್ಲ, ಗಡಿಬಿಡಿ ಮಾಡಬಾರ್ದು. ನಮ್ಗೆ ಈಗಲೇ ನಾವು ಹಣವನ್ನು ಪಡ್ಕೊಂಡ್ಬಿಡ್ತೀವಿ, ಇವಾಗಲೇ ಪಡ್ಕೊಂಡ್ಬಿಡ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ, ಅರ್ಥ ಆಯ್ತಾ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡುವಂಥ ತುಂಬ ಮುಖ್ಯ. ತಾಳ್ಮೆ ಅನ್ನುವಂಥದ್ದು ಎಲ್ರಿಗೂ ಬರಲ್ಲ. ಹಾಗಾಗಿ ನೀವು ತಾಳ್ಮೆ ಅನ್ನುವಂಥದ್ದನ್ನು ತಂದುಕೊಳ್ಬೇಕಾಗ್ತದೆ. ವೆಯ್ಟ್ ಮಾಡುವಂಥದ್ದು ತುಂಬ ಮುಖ್ಯ. ನಾನು ಹೇಳ್ತೀನಲ್ಲ, ವೆಯ್ಟ್ ಮಾಡುವಂಥದ್ದು ತುಂಬ ಮುಖ್ಯ, ಅರ್ಥ ಆಯ್ತಾ? ಹಾಗೆ ವೆಯ್ಟ್ ಮಾಡಿ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಏನೇ ಹೇಳೋದಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಅರ್ಥ ಆಯ್ತಾ? ತುಂಬ ಜನ ಅದನ್ನು ಕೂಡ ಮಾಡಲ್ಲ. ಹಾಗೆ ಅದನ್ನು ಕೂಡ ಮಾಡಿ, ಅರ್ಥ ಆಯ್ತಾ? ಆ್ಯಂಡ್ ಅದಾದಮೇಲೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಎಕ್ಸೆಟ್ರಾ ಓಕೆ. ಆದರೆ ಬಟ್ ನೀವು ಅದ್ರ ಜೊತೆಗೇನು ಕೂಡ ಇಲ್ಲಿ ನಿಮ್ಮ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ಮಾಡಿ. ಆ್ಯಂಡ್ ಅದ್ರ ಜೊತೆಗೇ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಹಣವನ್ನು ಪಡ್ಕೊಳ್ಬೋದು. ಈಗ ಏನು 23ನೇ ಕಂತು, 31ನೇ ಕಂತು, 30ನೇ ಕಂತು, 29ನೇ ಕಂತು, ಇದೆಲ್ಲ ಏನು ಬರ್ತಾ ಇದೆ, ಒಂದು ಒಳ್ಳೆಯ ಕಂತುಗಳು ನೀವು ಪಡ್ಕೊಳ್ಬೋದು ಈಸಿಯಾಗಿ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದನ್ನು ಬಿಟ್ಟು, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಬೇಕು, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಿ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ, ನಮ್ಗೆ ಹಣ ಬರಲ್ಲ ಸರ್, ನಮಗೆಲ್ಲ ಎಲ್ಲಿಂದ ಹಣ ಬರುತ್ತೆ ಅಂತ. ಯಾಕೆ ಹಣ ಬರಲ್ಲ? ನೀವು ಎಲ್ಲರೂ ಕೂಡ ಪಡ್ಕೊಳ್ಬೋದು. ತುಂಬ ಜನ ಪ್ರಾಬ್ಲಮ್ ಆಗುವಂಥದ್ದಿದೆ. ನಮ್ಗೆ ಹಣ ಬರುತ್ತೆ, ನಾವು ಕೂಡ ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ, ನಾವೆಲ್ಲ ಪಡ್ಕೊಳ್ಳಿಕ್ಕಾಗಲ್ಲ ಸರ್. ಯಾಕಾಗಲ್ಲ? ನೀವು ಮಾಡುವಂಥ ದೊಡ್ಡ ತಪ್ಪಿದೆ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ಲರೂ ಹಣವನ್ನು ಮಾಡ್ಬೋದು. ಹಾಗೆ ನಾನು ಹೇಳುವಂಥದ್ದು, ಈ ಒಂದು ಯೋಜನೆಯಲ್ಲಿ ಒಂದು ಒಳ್ಳೆ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ. ಹಾಗೆ ತುಂಬ ಜನ ಹೇಳ್ತಾರೆ, ಸರ್ ನಮಗೆ ಹಣ ಬರಲ್ಲ, ನಾವು ಹಣವನ್ನು ಪಡ್ಕೊಳ್ಳಿಕ್ಕಾಗಲ್ಲ ಅಂತ. ಆಗುತ್ತೆ, ಅರ್ಥ ಆಯ್ತಾ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. 2,000 ಆಗಿರ್ಬೋದು, ಎಷ್ಟೇ ನಿಮಗೆ ಪೆಂಡಿಂಗ್ ಹಣ ಸರ್ಕಾರ ಜಾಸ್ತಿ ಹಾಕಿದ್ದಿದ್ರೆ, ನಿಮಗೆ ಇದು ಪೆಂಡಿಂಗ್ ಹಣ ಸರ್ಕಾರ ಜಾಸ್ತಿ ಹಾಕಿದ್ದಿದ್ರೆ ನಿಮಗೆ ಕಮ್ಮಿ ಹಣ ಬರುತ್ತೆ. ಅಂದರೆ ಈ ತಿಂಗಳ ಹಣ ಅಥವಾ ನೆಕ್ಸ್ಟ್ ತಿಂಗಳ ಹಣ ಇದ್ದರೆ ಬರುತ್ತೆ. ಅದೇ ಇಲ್ಲ ಅಂತಂದರೆ ನಿಮಗೆ
ಸರ್ಕಾರ ಏನಾದರೂ ಪೆಂಡಿಂಗ್ ಹಣ ಹಾಕಿಲ್ಲ, ತುಂಬ ತಿಂಗಳು ಬಾಕಿ ಇದೆ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಜಾಸ್ತಿ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಅಂದರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಎಷ್ಟು ಕಂತು ಬಾಕಿ ಇದೆ ಅಷ್ಟು ಕಂತು ಬರುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ತುಂಬ ಜನ ಹೇಳ್ತಾರೆ ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ ಅನ್ನುವಂಥದ್ದು. ನಾನು ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಡೆಫಿನೆಟಾಗಿ ಬರುತ್ತೆ. ಒಂದಿಷ್ಟು ಹಣ ಜಮೆ ಆಗುತ್ತೆ 100%. ಆದರೆ ಒಂದಿಷ್ಟು ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬಂದಿಲ್ಲ ಅಂತ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಅರ್ಥ ಆಯ್ತಾ? ತುಂಬ ಜನ ಮಾಡುವಂಥ ತಪ್ಪಿದೆ. ಹಾಗಾಗಿ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅಂತ. ಇಲ್ಲ, 100% ಹಣ ಜಮೆ ಆಗುತ್ತೆ. ಹಾಗೆ ಥಿಂಕ್ ಮಾಡಬೇಕು, ನಾವು ಯಾಕೆ ಹಣ ಬರ್ತಾ ಇಲ್ಲ, ಏನು ಕತೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂದರೆ ನಮ್ಗೆ ಹಣನೇ ಬರಲ್ಲ. ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ಫಸ್ಟ್ಲಿ ಹೇಳುವಂಥದ್ದಿಷ್ಟೇ, ಯೋಚನೆ ಮಾಡಿ ಯಾಕೆ ಹಣ ಬಂದಿಲ್ಲ, ಏನು ಕತೆ, ಏನು ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಇಲ್ಲಿ ಫಸ್ಟ್ ಆಫ್ ಆಲ್ DBT ಮುಖಾಂತರ ನಮಗೆ ಇಲ್ಲಿ ಪುಷ್ ಮಾಡಬೇಕು ಸರ್ಕಾರ. ಸುಮ್ಮನೆ ಹಣ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ DBT ಮುಖಾಂತರ ಪುಷ್ ಮಾಡಿ ಆದಮೇಲೆ ಎಲ್ರಿಗೂ ಹಣ ಹೋಗುವಂಥದ್ದು. ಹಾಗಾಗಿ ಸರ್ಕಾರ ಡೆಫಿನೆಟ್ಲಿ DBT ಮುಖಾಂತರ ಪುಷ್ ಮಾಡುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ್ಯಂಡ್ ಐ ಥಿಂಕ್ ಏನಂತಂದರೆ, ನೀವು ಜಸ್ಟ್ ಥಿಂಕ್ ಮಾಡಿ. ನಾನು ಹೇಳೋದೇನಲ್ಲ, ಜಸ್ಟ್ ಥಿಂಕ್ ಮಾಡಿ, ಹೌದು ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಯೋಚನೆ ಮಾಡಿ, ಯಾಕೆ ಇಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಹಾಗಾಗಿ ನೀವು ಅದಕ್ಕೆ ಏನು ಸೊಲ್ಯೂಷನನ್ನು ತೊಗೊಂಡು ಬರ್ಬೋದು. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ಜಸ್ಟ್ ಹೇಳುವಂಥದ್ದಿಷ್ಟೇ, ಎಲ್ಲ ರೀತಿಯ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಅಪ್ಡೇಟ್ಗಳನ್ನ ಮಾಡ್ತಾಯಿಲ್ಲ. ಆ ರೀತಿ ಅಪ್ಡೇಟ್ಗಳನ್ನ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಪರ್ಫೆಕ್ಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಕರೆಕ್ಟ್ಲಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನರದ್ದು ಆ ರೀತಿ ಅಪ್ಡೇಟ್ಗಳೆಲ್ಲ ಮಿಸ್ ಇದೆ. ಹಾಗೆ ಆ ರೀತಿ ಮಿಸ್ ಮಾಡಿದ್ರೆ, ಅಥವಾ ನೀವು ಹಣವನ್ನು ಪಡ್ಕೊಳ್ಳಿಕ್ಕಾಗಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗೆ ಮಿಸ್ ಮಾಡ್ಕೊಳ್ಬಾರ್ದು. ಆ್ಯಂಡ್ ಡೆಫಿನೆಟ್ಲಿ ಕರೆಕ್ಟಾಗಿ ಕರೆಕ್ಷನನ್ನು ಮಾಡಿಕೊಂಡ್ರೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಹಣವನ್ನು ಪಡ್ಕೊಳ್ಬೋದು. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ಆ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಡೆಫಿನೆಟ್ಲಿ ಹೇಳುವಂಥದ್ದು, ನೀವು ಥಿಂಕ್ ಮಾಡಿ ಏನಾಗ್ತಾಯಿದೆ, ಯಾಕೆ ಹಣ ಸರ್ಕಾರ ಹಾಕ್ತಾಯಿಲ್ಲ, ಅಥವಾ ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಯೋಚನೆ ಮಾಡಿ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಅರ್ಥ ಆಯ್ತಾ? ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಯೋಚನೆ ಮಾಡಬೇಕಾಗ್ತದೆ. ನಾವು ಯೋಚನೆ ಮಾಡುವಂಥದ್ರಲ್ಲಿ ತುಂಬ ಥಿಂಕಿಂಗ್ ಇದೆ. ಹಾಗಾಗಿ ನಾವು ಯೋಚನೆ ಮಾಡುವಂಥದ್ದು ಸರಿ ಇರಬೇಕು. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. DBT ಮುಖಾಂತರ NCPI ಮ್ಯಾಪಿಂಗನ್ನು ಮಾಡ್ಕೊಳ್ಳಿ. DBT ಮುಖಾಂತರ ಡೆಫಿನೆಟ್ಲಿ ಎಲ್ರಿಗೂ ಪೇ ಆಗುತ್ತೆ. ಅರ್ಥ ಆಯ್ತಾ? NCPI ಮ್ಯಾಪಿಂಗನ್ನು ಫಸ್ಟ್ ಮಾಡ್ಕೊಳ್ಬೇಕಾಗ್ತದೆ. NCPI ಮ್ಯಾಪಿಂಗ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಅರ್ಥ ಆಯ್ತಾ? ಹಾಗಾಗಿ NCPI ಮ್ಯಾಪಿಂಗನ್ನು ಕರೆಕ್ಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥ ನನ್ನ ಒಂದು ಒಪಿನಿಯನ್. ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ ಏನಂತಂದರೆ, NCPI ಮ್ಯಾಪಿಂಗನ್ನು ಎಲ್ಲರೂ ಕೂಡ ಮಾಡಿ. ಅರ್ಥ ಆಯ್ತು? NCPI ಮ್ಯಾಪಿಂಗ್ ತುಂಬ ಜನ ಮಾಡ್ತಾಯಿಲ್ಲ. ಅದನ್ನು ಕಂಪ್ಲೀಟ್ಲಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.